ನಗರದ ಪ್ರಸಿದ್ಧ ಬಸವೇಶ್ವರ ಆಸ್ಪತ್ರೆಯಲ್ಲಿ ಶಾಲಾ ಸಂಜೀವಿನಿ ಕಾರ್ಯಕ್ರಮದ ಅಡಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು. ಪ್ರತಿ ಮಂಗಳವಾರ ಹಾಗೂ ಬುಧವಾರದಂದು ನಡೆಯುವ ಶಿಬಿರದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಬೋಧನಾ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ ತಿಂಗಳು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಾದ ಆಕಾಶ್ ಅವರು ಚಾಲನೆ ನೀಡಿರುವ ಶಾಲಾ ಸಂಜೀವಿನಿ ಕಾರ್ಯಕ್ರಮದಡಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ಮಂಗಳವಾರ ಹಾಗೂ ಬುಧವಾರದಂದು ಶಾಲಾ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ. ಮಕ್ಕಳಿಗೆ ಆರೋಗ್ಯದ ಜೊತೆಗೆ ಕಣ್ಣು, ಕಿವಿ, ಮೂಗು ಇತರೆ ಸಮಸ್ಯೆಗಳಿದ್ದರೂ ಕೂಡ ಈ ಕುರಿತು ತಪಾಸಣೆ ನಡೆಸಿ ಹೆಚ್ಚಿನ ಚಿಕಿತ್ಸೆಯು ಅವಶ್ಯಕತೆ ಇದ್ರೆ ಅಂತವರಿಗೂ ಸಹ ಹೆಚ್ಚಿನ ಚಿಕಿತ್ಸೆ ನೀಡಲಾಗುತ್ತಿದೆ. ಅಲ್ಲದೆ ಉಚಿತ ಔಷಧಿ ಕೂಡ ನೀಡಲಾಗುತ್ತಿದೆ. ಪ್ರತಿ ವಾರವೂ ವಿವಿಧ ಶಾಲೆಯ ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಿ ಯೋಜನೆಯ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸದಸ್ಯರು ಹಾಗೂ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್, ಡಾಕ್ಟರ್ ಆನಂದ್ ಗಾರಪಳ್ಳಿ, ಡಾಕ್ಟರ್ ಎಸ್ಆರ್ ಹರ್ವಾಳ್, ಡಾಕ್ಟರ್ ಬಸವರಾಜ್ ಪಾಟೀಲ್, ಡಾಕ್ಟರ್ ವಿಜಯಶ್ರೀ ಮತಾಡ್, ಡಾಕ್ಟರ್ ಅಪೂರ್ವ ಅವರು ತಿಳಿಸಿದ್ದಾರೆ. ಮುಂಜಾನೆ ಇವತ್ತು ಮಂಗಳವಾರ ನಾವು ನಮ್ಮ ಬಸವೇಶ್ವರ ಆಸ್ಪತ್ರೆ ಕಲಬುರಗಿ ಮತ್ತು MR ಮೆಡಿಕಲ್ ಕಾಲೇಜ್ ಕಲಬುರಗಿ ವತಿಯಿಂದ ಗೌರ್ಮೆಂಟ್ ಜೊತೆ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಶಾಲಾ ಸಂಜೀವಿನಿ ಅಂಥೇಳಿ ಪ್ರತಿ ಮಂಗಳವಾರ ಮತ್ತು ಬುಧವಾರ ಇದು ಶಾಲಾ ಸಂಜೀವಿನಿ ಪ್ರೋಗ್ರಾಮ್ ಮಾಡ್ತೀವಿ. ಇವತ್ತು ಆಸಿಫ್ಗಂಜ್ ಪ್ರೌಢಶಾಲೆಯ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಈ ನಮ್ಮ ಶಾಲಾ ಸಂಜೀವಿನಿ ಪ್ರೋಗ್ರಾಮ್ನಲ್ಲಿ ಪಿಡಿಯಾಟ್ರಿಕ್ಸ್ ಎಕ್ಸಾಮಿನೇಷನ್ ಆಯಿತು, ENT ಎಕ್ಸಾಮಿನೇಷನ್ ಆಯಿತು, ಆಫ್ಥಾಲ್ಮಾಲಜಿ ಎಕ್ಸಾಮಿನೇಷನ್ ಆಯಿತು, ಆಮೇಲೆ ಡೆಂಟಲ್ ಕಾಲೇಜ್ದವರು ಬಂದಿದ್ದಾರೆ. ಇಲ್ಲಿ SN ಡೆಂಟಲ್ ಕಾಲೇಜ್ದ ಸ್ಟಾಫ್ ಬಂದಿದ್ದಾರೆ. ಎಲ್ಲ ಎಕ್ಸಾಮಿನೇಷನ್ ಮಾಡಿ ಅವರಿಗೆ ಯಾವುದಾದ ಸಲಹೆಗಳನ್ನು ಕೊಟ್ಟು ಏನೇನು ಕೌನ್ಸಿಲಿಂಗ್ ಮಾಡಬೇಕು ಮಾಡಿ ಆ ತಾತ್ಪೂರ್ತಿಕವಾಗಿ ಏನೇನು ಟ್ರೀಟ್ಮೆಂಟ್ ಬೇಕು ಅದು ಕೊಟ್ಟು ಮುಂದೆ ಏನಾದರೂ ಕಂಡು ಬಂದಲ್ಲಿ ಅವರ ಪೋಷಕರಿಗೆ ಕರ್ಕೊಂಡು ಬಂದು ಕ್ರಮೇಣ ಎಲ್ಲನೂ ಇನ್ವೆಸ್ಟಿಗೇಷನ್ಸು ಅದೆಲ್ಲ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ರೊಟೀನ್ ಇನ್ವೆಸ್ಟಿಗೇಷನ್ಸ್ನು ಫ್ರೀ ಮಾಡ್ತಾಯಿದ್ದೀವಿ. ಆಮೇಲೆ ಆದಷ್ಟು ಮೆಡಿಸಿನ್ ಎಷ್ಟಾಗುತ್ತೆ ಅಷ್ಟು ಫ್ರೀ ಕೊಡ್ತಾಯಿದ್ದೀವಿ. ಸೊ ಇದು ನಮ್ಮ ಅಧ್ಯಕ್ಷರಾದಂಥ ಶ್ರೀಮಾನ್ ಶಶಿಲ್ ನಮೋಶಿ ಅವರ ನೇತೃತ್ವ ಮತ್ತು ವಿಷನ್ ಹೇಳ್ತೀವಿ. ಅದು ಆಮೇಲೆ ನಮ್ಮ ಗೌರ್ಮೆಂಟ್ ವತಿಯಿಂದ ಹಮ್ಮಿಕೊಂಡ ಪ್ರೋಗ್ರಾಮ್ ಬಹಳ ಸಕ್ಸಸ್. ನಮ್ಮ ಅಧ್ಯಕ್ಷರು ಏನು ಮಾಡಿದ್ರು ಅಂತಂದ್ರೆ ಫಸ್ಟ್ ನಾವೇನದ ಅಂತಂದ್ರೆ ಮಕ್ಕಳಿಗೆ ನೋಡೋಣ, ಮಕ್ಕಳಿಗೆ ಏನದ ಅಂತಂದ್ರೆ ಅವ್ರಿಗೆ ಸ್ಕ್ರೀನಿಂಗ್ ಮಾಡೋಣ. ಅವರಲ್ಲಿ ಏನಾದರೂ ಚಿಕ್ಕ ಏನಾದರೂ ರೋಗಗಳಿದ್ದರೆ ಅವ್ರಿಗೆ ಅರ್ಲಿ ಡಿಟೆಕ್ಟ್ ಮಾಡಿ ಇಮಿಡಿಯೇಟ್ಲಿ ಏನದ ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಣ ಅಂತಂದು ಹೇಳಿ ವಿಚಾರಿಸಿ ಎಲ್ಲ ಆಡಳಿತ ಮಂಡಳದ ಎಲ್ಲರೂ ಏನು ಮಾಡಿದ್ರು, HK ಸೊಸೈಟಿದವರು ಡಿಸಿಷನ್ ತೊಗೊಂಡು ಏನು ಮಾಡಿದ್ರು, ಶಾಲಾ ಸಂಜೀವಿನಿ ಅಂತಂದು ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ರು. ಇದರಿಂದ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಎವ್ರಿ ಟೈಮು ಪ್ರತಿಯೊಂದು ನಮ್ಮಲ್ಲಿ ಒಂದು ಟೀಮ್ ಮಾಡಿದ್ದಾರೆ. ಆ ಟೀಮ್ ಅವರು ಹೋಗಿ ಎಲ್ಲ ಶಾಲೆಯಲ್ಲಿ ಅವ್ರೇನದ ಅಂದರೆ ಮಕ್ಕಳನ್ನು ಫ್ರೀಯಾಗಿ ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಬಸವೇಶ್ವರ ಹಾಸ್ಪಿಟ್ಲಲ್ಲಿ ಅವರಿಗೇನದ ಅಂದರೆ ಸ್ಕ್ರೀನಿಂಗ್ ಮಾಡ್ತೇವೆ. ಸ್ಕ್ರೀನಿಂಗಲ್ಲಿ ಏನದ ಅಂತಂದರೆ ಪೀಡಿಯಾಟ್ರಿಷಿಯನ್ಸು ಪೂರಾ ಅವರಿಗೆಲ್ಲ ನೋಡ್ತಾರೆ, ಹಾಗೂ ENT ಸರ್ಜನ್ಸು, ಡೆಂಟಲ್ ಸರ್ಜನ್ಸು ಅವರಿಗೆಲ್ಲ ಸ್ಕ್ರೀನಿಂಗ್ ಮಾಡಿ ಏನಾದರೂ ಈಗ ಏನಾದರೂ ಒಂದು ಸಣ್ಣ ರೋಗ ಕಂಡ್ರೆ ಹೀಗೆ ಡಿಟೆಕ್ಟ್ ಮಾಡಿ ಅದು ನಾಳೆ ದೊಡ್ಡ ಪ್ರಾಬ್ಲಮ್ ಆಗಲಾರ್ದಂಗೆ ನಮ್ಮದೆಲ್ಲ ಉದ್ದೇಶದಿಂದ ಅವರು ಶಾಲಾ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಬೋಧನಾ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ ತಿಂಗಳು ನಮ್ಮ ಎಜುಕೇಷನಲ್ ಕಮಿಷನರ್ ಆದ ಆಕಾಶ್ ಅವರು ಒಂದು ವಿನೂತನ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದರು. ಅದರ ಕಾರ್ಯಕ್ರಮದ ಹೆಸರು ಶಾಲಾ ಸಂಜೀವಿನಿ ಅಂತ. ಈ ಕಾರ್ಯಕ್ರಮದಲ್ಲಿ ನಾವು ಶಾಲಾ ಮಕ್ಕಳಿಗೆ ಇಲ್ಲಿ ಉಚಿತವಾಗಿ ತಪಾಸಣೆ ಶಿಬಿರ ಹಾಗೂ ಈವನ್ ಫ್ರೀ ಮೆಡಿಸಿನ್ಸ್ ಕೂಡ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಮಕ್ಕಳ ತಜ್ಞರು ಹಾಗೂ ENT ಸರ್ಜನ್, ಕಿವಿ ಮೂಗು ಗಂಟಲ ತಜ್ಞರು, ನಮ್ಮ ದಂತ ವೈದ್ಯರು ಹಾಗೂ ನಮ್ಮ ಸೈಕ್ಯಾಟ್ರಿಸ್ಟ್ ಏನಾದರೆ ಕೌನ್ಸಿಲಿಂಗ್ ಬೇಕಾದರೆ ಇವರೆಲ್ಲರೂ ಒಂದು ಮಕ್ಕಳಿಗೆ ಕಣ್ಣಿನ ತಪಾಸಣೆ ಕೂಡ ಕಣ್ಣಿನ ತಜ್ಞರು ಕೂಡ ನೋಡಿ ಏನಾದರೂ ಒಂದು ಅದರಲ್ಲಿ ಹೆಲ್ತ್ ಇಶ್ಯೂ ಇದ್ದರೆ ಅವರಿಗೆ ಅವರು ಎಕ್ಸಾಮಿನ್ ಮಾಡಿ ಉಚಿತವಾಗಿ ಅವರಿಗೆ
ಟ್ರೀಟ್ಮೆಂಟ್ ಕೂಡ ಇಲ್ಲಿ ನಡೀತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಾಲೆ ಆಸಿಫ್ಗಂಜಿನ ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ ಬಸವೇಶ್ವರ ಆಸ್ಪತ್ರೆಗೆ. ಈ ಕಾರ್ಯಕ್ರಮದಲ್ಲಿ ಆಲ್ರೆಡಿ ನಾವು 1500ಕ್ಕಿಂತ ಜಾಸ್ತಿ ಹುಡುಗರಿಗೆ ಈಗ ಉಚಿತವಾಗಿ ನಾವು ತಪಾಸಣೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದೀವಿ. ಪ್ರತಿ ವಾರ ಇಲ್ಲಿ ಮಂಗಳವಾರ ಹಾಗೂ ಬುಧವಾರ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಸೊ ಇದಕ್ಕೆ ನಮಗೆ ಭಾಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಭಾಳಷ್ಟು ಸ್ಕೂಲ್ ಶಾಲೆಗಳು ಇದರ ಒಂದು ಸದುಪಯೋಗ ಪಡಿತಾ ಇದ್ದಾರೆ. ಸೊ ಯಾವುದೇ ಶಾಲಾ ಈ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಬಸವೇಶ್ವರ ಆಸ್ಪತ್ರೆ ಜೊತೆ ಒಂದು ಈ ಕಾರ್ಯಕ್ರಮದ ಸದುಪಯೋಗ ಮಾಡ್ಕೋಬೇಕಂದ್ರೆ ತಾವು ದಯಮಾಡಿ ಇಲ್ಲಿ ಬಂದು ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರಿಗೆ ಭೇಟಿಯಾಗಿ ತಾವು ಡೇಟ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ನಾನು ಡಾಕ್ಟರ್ ಶ್ರೀನಿವಾಸಪ್ಪ ರೇವಪ್ಪ ಹರವಾಳ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬಸವೇಶ್ವರ ಆಸ್ಪತ್ರೆಯಲ್ಲಿ ನಾವು ಶಾಲಾ ಸಂಜೀವಿನಿ ಯೋಜನೆಯನ್ನು ಮಾಡಲಾಗಿದೆ. ಇದನ್ನು ನಾವು ಒಂದು ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿದ್ದೇವೆ. ಈಗಾಗಲೇ ನಾವು ಒಂದು 1500 ವಿದ್ಯಾರ್ಥಿಗಳಿಗೆ ನಾವು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಆರೋಗ್ಯವನ್ನು ಟ್ರೀಟ್ಮೆಂಟನ್ನು ಕೊಟ್ಟಿದ್ದೇವೆ. ಇದರಿಂದ ನಮ್ಮ ಬಹಳಷ್ಟು ಹುಡುಗರಿಗೆ ಮಾಲ್ನ್ಯೂಟ್ರಿಷನ್ ಅನ್ಬೋದು, ಅಥವಾ ಕಿವಿದ ಪ್ರಾಬ್ಲಮ್ಮ, ಅಥವಾ ಹಲ್ಲಿನ ಪ್ರಾಬ್ಲಮ್ಮ ಮತ್ತು ಕಣ್ಣಿನ ಪ್ರಾಬ್ಲಮ್ ಇದ್ದವೂ ಎಲ್ಲ ಗುರುತಿಸಲಾಗಿದೆ. ಅವರಿಗೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟನ್ನು ಕೊಡಲಾಗಿದೆ. ಇದನ್ನು ನಮ್ಮ ಎಲ್ಲ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯವರು ಡಿಸೈಡ್ ಮಾಡಿ ಶಶಿಲ್ ನಮೋಶಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ರಾಜಾ ಭೀಮಳಿ ಮತ್ತು ಉದಯ ಚಿಂಚೋಳಿ ಮತ್ತು ಕೈಲಾಶ್ ಪಾಟೀಲ್ ಅವರು ಮತ್ತು ನಮ್ಮ ಎಲ್ಲ ಸದಸ್ಯರು ಕೂಡಿ ಇದೊಂದು ದೃಢ ನಿರ್ಧಾರ ತೆಗೆದುಕೊಂಡು ನಾವು ಹೇಗಾದರೂ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ ಯಾವುದೂ ರೋಗ ಬರಬಾರದಂತೆ, ಅವರು ಚೆನ್ನಾಗಿ ಬೆಳೆದರೆ ಮಾತ್ರ ನಮ್ಮದು ಮುಂದೆ ಫ್ಯೂಚರ್ ಇಂಡಿಯಾ ಚೆನ್ನಾಗಿ ಆಗುತ್ತೆ ಅಂತ ಆ ದೃಷ್ಟಿಯಲ್ಲಿ ನಾವು ಅವರ ರೋಗಗಳನ್ನು ತಡೆಯಬಹುದು. ತಡೆಯಬಹುದಾದರೆ ಏನು ಮಾಡಬಹುದು ಅಂತಂದ್ರೆ ನಾವು ಉಚಿತ ಅವರಿಗೆ ಮಾಡಬೇಕು. ಶಾಲೆಗೆ ಹೋಗೋದ್ರ ಬದಲು ಇಲ್ಲೇ ಮಾಡಿದ್ರೆ ಎಲ್ಲ ತಪಾಸು ಚೆನ್ನಾಗಾಗುತ್ತೆ ಅಂತ ಈ ಡಿಸಿಷನ್ ತೊಗೊಂಡು ಎಲ್ಲ ಸ್ಕೂಲ್ ಜೊತೆಗೆ ಚರ್ಚೆ ಮಾಡಿಕೆಸಿಂದ ಹೆಡ್ ಮಾಸ್ಟರ್ಸ್ ಜೊತೆಗೆ ಒಂದು ಸತಿ ಚರ್ಚೆ ಮಾಡಿ ನಮ್ಮದು ಕಮಿಷನರ್ ಆದ ಎಜುಕೇಷನ್ ಕಮಿಷನರ್ ಆಕಾಶ್ ಅವ್ರ ಜೊತೆಗೂ ಚರ್ಚೆ ಮಾಡಿ ಇದೊಂದು ನಾವು ಶಾಲಾ ಸಂಜೀವಿನಿ ಅಂತ ಶುರು ಮಾಡಿದ್ದೇವೆ. ಇದರ ಸದುಪಯೋಗ ಸುತ್ತಮುತ್ತಿನ ಎಲ್ಲರೂ ತೆಗೆದುಕೊಳ್ಳಬೇಕು. ಯಾವುದೇ ಹಳ್ಳಿ ಇರಲಿ, ಜಿಲ್ಲೆ ಇರಲಿ, ಸುತ್ತಮುತ್ತಲಿನ ಜಿಲ್ಲೆಗಳು ಸಹ ಇದರ ಸದುಪಯೋಗ ತೆಗೆದುಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ನಮ್ಮ ಶಾಲಾ ಮಕ್ಕಳಿಗೆ ಅವರ ಆರೋಗ್ಯ ಕಾಪಾಡಿಕೊಳ್ಳುವುದು ಅವರ ತಂದೆ ತಾಯಿಯರದು ಮತ್ತು ಶಿಕ್ಷಕರದು ಮತ್ತು ಶಾಲೆಯ ಮ್ಯಾನೇಜ್ಮೆಂಟ್ದವ್ರದ್ದು ಅವಶ್ಯಕತೆ ಇರುತ್ತೆ. ಅವರೆಲ್ಲ ಇದಕ್ಕೆ ಕೋಆಪರೇಷನ್ ಕೊಟ್ಟು ಅವ್ರ ಮಕ್ಕಳಿಗೆ ಚೆನ್ನಾಗಿ ಆರೋಗ್ಯ ಆಗೋದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಇದರ ಸದುಪಯೋಗ ತೆಗೆದುಕೊಂಡು ಈ ಸಂದರ್ಭದಲ್ಲಿ ಬಸವೇಶ್ವರ ಆಸ್ಪತ್ರೆಯಲ್ಲಿ ವೈದ್ಯರು, ಸಿಬ್ಬಂದಿಗಳು ಹಾಗೂ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.